ಇದು ಈ ದೇಶದಲ್ಲಿ ಆಗತಕ್ಕದ್ದು. ಈ ದೇಶದಲ್ಲಿ ಇದಾಗಬೇಕು. ಎನ್ಕೌಂಟರ್ ಮಾಡಿ ಬಿಸಾಡಬೇಕು. ಸುವೇಂದು ಅಧಿಕಾರಿ ನನ್ನ ನೆಲದಲ್ಲಿ, ನನ್ನ ಆಡಳಿತದಲ್ಲಿ ನೀವು ನನ್ನನ್ನ ಟಾರ್ಗೆಟ್ ಮಾಡಿಯೋ ಅಥವಾ ಯಾವುದೋ ಮಕ್ಕಳನ್ನ ಟಾರ್ಗೆಟ್ ಮಾಡಿಯೋ ಅಥವಾ ಸಮಾಜದಲ್ಲಿ ಇಂಥ ಒಂದು ಭೀಭತ್ಸ ಕೆಲಸವನ್ನ ಮಾಡುವ ಮೂಲಕ ಇಡೀ ಬಂಗಾಳದ ಸರ್ಕಾರವನ್ನ ನಾವು ಮುಜುಗರಕ್ಕೆ ಮತ್ತು ಮುಸಿಬತ್ತಿಗೆ ತಂದು ನಿಲ್ಲಿಸ್ತೇವೆ ಅಂತ ನೀವು ಭಾವಿಸಿದ್ರೆ ಕ್ಷಣಾರ್ಧದಲ್ಲಿ ಅಂತ ಭೀಭತ್ಸವಾಗಿ, ಹೇಯವಾಗಿ ಮಗುವಿನ ಮೇಲೋ, ಸಮಾಜದ ಮೇಲೋ, ಹೆಣ್ಮಕ್ಕಳ ಮೇಲೋ ಎರಗಿದಂತ ಪಾಪಿಗಳನ್ನ ಕತ್ತರಿಸಿ ಬಿಸಾಡ್ತೇವೆ. ನೆನಪು, ನಾವು ಅವನ ಮುಖವನ್ನ ನೋಡುವುದಿಲ್ಲ. ಇಂಥ ಘೋರ ಕೆಲಸ ಮಾಡದಂತ ಈ ಚಂಡಾಳನಿಗೆ ಯಾವ ಶಿಕ್ಷೆಯನ್ನ ವಿಧಿಸಬೇಕಿತ್ತೋ ಅದನ್ನ ಪೊಲೀಸರು ವಿಧಿಸಿದ್ದಾರೆ. ನಾನು ಅವನ ಅಂತ್ಯ ಸಂಸ್ಕಾರವನ್ನ ಮಾಡುವುದಿಲ್ಲ. ನಮ್ಮ ಕುಟುಂಬದವರು ಅವನ ಹೆಣದ ಮುಖವನ್ನು ಕೂಡ ನೋಡುವುದಿಲ್ಲ. ಒಬ್ಬ ತಾಯಿಯಾಗಿ ಮಗನ ಕಳ್ಕೊಂಡೆ ಅನ್ನುವಂತ ನೋವು ನನಗಿದೆ ಸಹಜವಾಗಿ. ಆದ್ರೆ ಅವನೊಬ್ಬ ಡ್ರಗ್ ವ್ಯಸನಿ ಆಗಿದ್ದ. ಅವನನ್ನ ಸರಿದಾರಿಗೆ ತರಲಿಕ್ಕೆ ಅಹೋರಾತ್ರಿ ಪ್ರಯತ್ನ ಪಟ್ಟಿದೆ, ಬಹಳಷ್ಟು ಬುದ್ಧಿ ಹೇಳಿದ್ದೇನೆ, ಆದ್ರೆ ಅವನು ಬದಲಾಗಿಲ್ಲ. ಕಲ್ಕತ್ತಾದ ಸಮೀಪ ಒಂದು 11 ವರ್ಷದ ಮಗುವಿನ ಮೇಲೆ ಆಗಬಾರದ ಘಟನೆ ನಡೆಯಿತು. ಬಾರೋಹಿಪುರ ಅನ್ನುವಂತ ಸ್ಥಳದಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಒಂದು ಮೂಟೆ ಸಿಗುತ್ತೆ. ಮೂಟೆ, ಗೋಣಿ ಚೀಲದಲ್ಲಿ ಕಟ್ಟಿದ ಒಂದು ಮೂಟೆ. ಆ ಮೂಟೆ ತೇಲ್ತಾ ಇರುವಂತ ಹೊತ್ತಿನಲ್ಲಿ ಅದನ್ನ ತೆಗೆದು ನೋಡಿದ್ರೆ ಆ ಮೂಟೆಯ ಒಳಗಡೆ 11 ವರ್ಷದ ಮಗು ಸತ್ತ ಸ್ಥಿತಿಯಲ್ಲಿ ಸಿಗುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಪೂರ್ವದಿಂದ ಇಲ್ಲಿಯವರೆಗೆ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಆಗಾಗ ಅದರ ಮುಖ್ಯಾಂಶಗಳನ್ನ ಕೊಡುವ ಮೂಲಕ ಅಲ್ಲಿ ಸುವೇಂದು ಅಧಿಕಾರಿಯ ಒಟ್ಟು ಆಡಳಿತದ ವೈಖರಿಯನ್ನ ನಿಮ್ಮೆದುರು ತೆರೆದಿಡ್ತಾ ಬಂದಿದ್ದೆ. ಈಗ ಅತ್ಯಂತ ಮಹತ್ವದ ಒಂದು ಬೆಳವಣಿಗೆ ಮತ್ತು ಸುವೇಂದು ಅಧಿಕಾರಿಯವರ ನಾಗಾಲೋಟದ ಆಡಳಿತದ ಒಟ್ಟು ಪರಿಕ್ರಮಕ್ಕೆ ದಿಢೀರಂತ ಬ್ರೇಕ್ ಹಾಕುವ, ಜನರೇ ಆಕ್ರೋಶಗೊಂಡು ಸಾವಿರ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟಿಸುವ ಮತ್ತು ಸುವೇಂದು ಅಧಿಕಾರಿಯ ಅಧಿಕಾರಕ್ಕೆ ಮತ್ತು ಆಡಳಿತಕ್ಕೆ ಇದೊಂದು ಬಹಳ ದೊಡ್ಡ ಸವಾಲು ಅನ್ನುವ ರೀತಿಯಲ್ಲಿ ಅಳಿದುಳಿದ ಟಿಎಂಸಿಯ ನಾಯಕಿ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಪ್ರತಿಭಟಿಸುವ ಮಟ್ಟಕ್ಕೆ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರಿಗೆ ಒಂದು ದೊಡ್ಡ ಕಂಟಕ ಎದುರಾಗಿದೆ ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಚುನಾವಣೆಯಲ್ಲಿ ಏನನ್ನ ಘೋಷಿಸಿದ್ರು? ನಿರ್ಭಯ ವಾತಾವರಣ, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಆತಂಕ ಒದಗದೇ ಇರುವ ರೀತಿ, ಕಾನೂನಿನ ಸುವ್ಯವಸ್ಥೆ, ಗೂಂಡಾಗಿರಿಯ ಅಂತ್ಯ, ಅಕ್ರಮ ಕಟ್ಟಡ, ಅಕ್ರಮ ನೆಲ, ಅಕ್ರಮ ಹಣ, ಭ್ರಷ್ಟಾಚಾರಿಗಳು ಇವರು ಎಲ್ಲರನ್ನ ನಿರ್ನಾಮ ಮಾಡ್ತೇನೆ ಅಂತಂದ್ರು. ಅದನ್ನ ಅಕ್ಷರಶಃ ಮಾಡಿದ್ದಾರೆ. ಎಂತೆಂತ ಕಾನೂನನ್ನ ಅಳವಡಿಸಿದ್ರು. ಬಹುಪತ್ನಿತ್ವ ಮತ್ತು ಬೇಕಾದಷ್ಟು ಮಕ್ಕಳನ್ನ ಹಡೆತೇವೆ, ವೋಟ್ ಬ್ಯಾಂಕಿನಗಾಗಿ ಭವಿಷ್ಯದಲ್ಲಿ ನಮ್ಮದೇ ಮತದ ಸರ್ಕಾರವನ್ನ ನಾವು ತರ್ತೇವೆ, 42ರಲ್ಲಿ 47ರಲ್ಲಿ ಮುಸ್ಲಿಂ ಕಂಟ್ರಿಯನ್ನಾಗಿಸ್ತೇವೆ ಈ ಭಾರತವನ್ನ ಅಂತ ಹುಂಕರಿಸ್ತಾ ಇರುವಂತ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾನೂನಿನ ತಪರಾಕಿಯನ್ನ ಹೊಡೆದಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಇಡೀಯದಾಗಿ ಛಿದ್ರಗೊಂಡಿದೆ. ಅಷ್ಟೇ ಅಲ್ಲ, ಟಿಎಂಸಿಯ ರೆಬಲ್ಸ್ಗಳು ಆಫೀಸಿಂದ ಹಿಡಿದು ಫಂಡಿಂದ ಹಿಡಿದು ಪ್ರತಿ ಒಂದನ್ನು ತಮ್ಮ ಕೈಗೆ ತೆಗೆದುಕೊಂಡು ದೀದಿ ಕೈಯಲ್ಲಿ ಚಿಪ್ಪು ಕೊಟ್ಟು ಬೀದಿಯಲ್ಲಿ ನಿಲ್ಲಿಸಿ ಕಾನೂನನ್ನ ಯಾವ ರೀತಿ ಒಂದು ಸುಶಾಸನದ ರೀತಿಯಲ್ಲಿ ಬಳಸಬಹುದು ಅದಕ್ಕೆ ಮಾದರಿಯಾಗಿ ಇಡೀ ದೇಶದಲ್ಲೇ ಇವತ್ತು ಸುವೇಂದು ಅಧಿಕಾರಿಯವರ ಪ್ರತಿ ಹೆಜ್ಜೆಯೂ ಚರ್ಚೆ ಆಗ್ತಾ ಇದೆ. ಅಭಿನಂದನೆಗಳ ಸುರಿಮಳೆ ಆಗ್ತಾ ಇದೆ. ಮಾಡಿದ್ರೆ ಈ ರೀತಿಯ ಕೆಲಸವನ್ನ ಒಬ್ಬ ನೇತಾರ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಮಟ್ಟಕ್ಕೆ ಅಲ್ಲಿ ಎಲ್ಲವೂ ಅತ್ಯಂತ ಸುಸಂಬದ್ಧವಾಗಿ ನಡೆದಿದೆ. ಗೂಂಡಾಗಳ ಇಡೀಯದಾಗಿ ಹೆಡೆಮುರಿ ಕಟ್ಟಿ ಅವರನ್ನ ಜೈಲಿಗಟ್ಟುವ ಕೆಲಸ, ಟಿಎಂಸಿಯ ಗೂಂಡಾಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಅಕ್ರಮ ಕಟ್ಟಡಗಳು ಹೆಚ್ಚೆಂತದ್ದು ಇಡೀ ದೇಶದಲ್ಲೇ ಬಹುಶಃ ಇಂತಹ ಉದಾಹರಣೆಯೇ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಲ್ವೆ ಹಳಿಯ ಪಕ್ಕದಲ್ಲೇ ಸ್ಲಮ್ಮು, ರೈಲ್ವೆಯ ಇಡೀಯದಾದಂತ ಆ ಒಂದು ಏನು ಸ್ಟೇಷನ್ನಿನ ಒಳಭಾಗವನ್ನ ಸಂಪೂರ್ಣ ಕಬ್ಜೆ ಮಾಡಿಕೊಂಡು ನೂರಾರು ಸಾವಿರಾರು ಮನೆಗಳನ್ನ ಮಾಡ್ಕೊಂಡು ಅಲ್ಲಿ ಬದುಕ್ತಾ ಇದ್ರು. ಅದು ಎಷ್ಟೋ ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರು ಇದಕ್ಕೆಲ್ಲದಕ್ಕೂ ಅಭಯ ಓವರ್ ನೈಟ್ ಕ್ಲೀನ್ ಮಾಡಿ ಬಿಸಾಡಿ. ಇನ್ನು ನಿಮಗೆ ಚಿಕನ್ ನೆಕ್ ಅನ್ನ ಕೊಟ್ಟದ್ದು ಗೊತ್ತು. 600 ಕಿಲೋಮೀಟರ್ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಗಡಿ ಭದ್ರತೆ, ಇವೆಲ್ಲವೂ ನಿಮಗೆ ಆಗಾಗ ನಾವು ವಿಡಿಯೋ ಮಾಡಿ ಹೇಳ್ತಾ ಬಂದ. ಆದರೆ ಅವರ ಒಂದು
ಬಹಳ ದೊಡ್ಡ ಆಶ್ವಾಸನೆ ಏನಾಗಿತ್ತು? ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯ ಮೇಲೆ ದುರಾಚಾರ, ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಏನು ನಿರ್ಭಯವಾದ ವಾತಾವರಣ ಇರಲಿಲ್ಲ. ಹಗಲೊತ್ತಿಗೆ ಕೂಡ ಅಲ್ಲಿ ಅವರು ಏನಾದರೂ ಒಂದು ಹಿಂದೂಗಳಾಗಿದ್ರೆ ಅಥವಾ ಮುಸ್ಲಿಮರ ವಿರುದ್ಧ ಮಾತಾಡಿದ್ರೆ, TMCಗೆ ವೋಟ್ ಹಾಕದೇ ಇದ್ರೆ ಅವರ ಕತೆ ಏನಾಗ್ತಾ ಇತ್ತು ಅನ್ನೋದನ್ನು ಕೂಡ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ರು. ಅದಕ್ಕೆ ಸುವೇಂದು ಅಧಿಕಾರಿ ಒಂದೇ ಹೇಳಿದ್ರು, ನಿರ್ಭಯ ವಾತಾವರಣ, ಕಟ್ಟುನಿಟ್ಟಿನ ಕಾನೂನು, ಯಾವುದೇ ವ್ಯಕ್ತಿಯು ಯಾವುದಕ್ಕೂ ಹೆದರಬೇಕಾದಂತದ್ದಿಲ್ಲ. ಪಶ್ಚಿಮ ಬಂಗಾಳವನ್ನ ಒಂದು ಅತ್ಯಂತ ಸಮೃದ್ಧವಾಗಿ ನಾನು ಕಟ್ತೇನೆ ಅಂತ ಹೇಳಿದ್ರು. ಆ ಕೆಲಸ ಶರವೇಗದಲ್ಲಿ ಆಗ್ತಾ ಇತ್ತು. ಆದರೆ ಅವರ ಇಡೀ ಕಾರ್ಯವೈಖರಿಗೆ, ಅವರ ಇಡೀ ಆ ನಾಗಾಲೋಟದ ಬೆಳವಣಿಗೆಗೆ, ಆಡಳಿತಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುವಂತ ಒಂದು ದುರ್ಘಟನೆ, ಭೀಭತ್ಸ ಘಟನೆ ನಡೆದು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆರ್ಜಿಕಾರ್ ಪ್ರಕರಣದಲ್ಲಿ ಹೇಗೆ ದೀದಿ ಅದನ್ನ ಮುಚ್ಚಿ ಹಾಕುವ ಮಟ್ಟಕ್ಕೆ ತನ್ನ ಅಧಿಕಾರವನ್ನ ಪ್ರಯೋಗಿಸಿ ಹೇಗೆ ಹಿನ್ನಡೆಯನ್ನ ಅನುಭವಿಸಿದ್ರೋ, ಅದೇ ರೀತಿಯಲ್ಲಿ ಸುವೇಂದು ಅಧಿಕಾರಿ ಜನಪರವಾದಂತ ಆಡಳಿತ ಮಾಡಿಯೂ ಕೂಡ ಅದರ ಸಂಪೂರ್ಣ ಯಶಸ್ಸನ್ನ ಅನುಭವಿಸುವಂತ ಹೊತ್ತಿನಲ್ಲಿ ಈಗ ಒಂದು ದೊಡ್ಡ ಕಂಟಕ ಎದುರಾಗಿದೆ. ಅವರಿಗೆ ಇದನ್ನ ದಾಟಿ ಅಧಿಕಾರವನ್ನ ಮಾಡುವುದೇ ಕಷ್ಟವೇನೋ ಅನ್ನುವ ಮಟ್ಟಕ್ಕೆ ರಾಷ್ಟ್ರೀಯ ಮಾಧ್ಯಮಗಳು ಚಿತ್ರಿಸ್ತಾ ಇದೆ. ಹಾಗಾದ್ರೆ ಏನು ಆ ಘಟನೆ, ಏನು ಆ ಬೀಭತ್ಸ ಘಟನೆ, ಏನು ನಡೆದಿದೆ ಅಲ್ಲಿ, ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಅದರ ಜೊತೆ ಸುವೇಂದು ಅಧಿಕಾರಿ ಮಾಡಿದ್ದು ಸರಿಯೇ, ಅವರು ಇಟ್ಟ ಹೆಜ್ಜೆ ಸರಿಯೇ, ಅಥವಾ ಅಲ್ಲಿ ಇನ್ನೆ ಮುಂದೆ ಏನಾಗಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಏನು ನಾನು ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅದರ ಬಗ್ಗೆ ನಿಮ್ಮ ನಿರ್ದಾಕ್ಷಿಣ್ಯವಾದಂತ ಕಮೆಂಟ್ ಅನ್ನ ಕೂಡ ಬರೆಯಿರಿ ಮತ್ತು ನಾನು ಅದನ್ನ ಗಾಢವಾಗಿ ನಿರೀಕ್ಷೆ ಮಾಡ್ತೇನೆ ಅಂತ ಹೇಳ್ತಾ, ಅಲ್ಲಿಯ ಘಟನೆಗಳನ್ನ ಎಲ್ಲಿಯೂ ಯಾವ ಕಾರಣಕ್ಕೂ ಇಂಥ ಘಟನೆ ನಡೆಯಕೂಡದು. ಇಲ್ಲಿಯವರೆಗೆ ಅತ್ಯಾಚಾರಿಗಳ ರಕ್ಷಣೆ, ಪುಂಡು ಪೋಖರಿಗಳ ರಕ್ಷಣೆ, ಗೂಂಡಾಗಳ ರಕ್ಷಣೆ, ಸಮಾಜ ವಿದ್ರೋಹಿ ಕೆಲಸ ಮಾಡುವಂತವರ ರಕ್ಷಣೆ, ಹಿಂದೂಗಳ ಮಾರಣ ಹೋಮವನ್ನ ಮಾಡುವವರ ರಕ್ಷಣೆಯನ್ನೇ ಮಾಡ್ತಾ ಇರುವಂತ ಬಂಗಾಲದಲ್ಲಿ ಅದರ ವಿರುದ್ಧ ಸಮರ ಸಾರಿದ ಸುವೇಂದು ಅವರಿಗೆ ಇವತ್ತು ಕುತ್ತಿಗೆಗೆ ಬಂದಂತ ಘಟನೆ ಏನು ಅಂತಂದ್ರೆ, ಕಲ್ಕತ್ತಾದ ಸಮೀಪ ಒಂದು 11 ವರ್ಷದ ಮಗುವಿನ ಮೇಲೆ ಆಗಬಾರದ ಘಟನೆ ನಡೆದ. ಬಾರೋಹಿಪುರ ಅನ್ನುವಂತ ಸ್ಥಳದಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಒಂದು ಮೂಟೆ ಸಿಗುತ್ತೆ. ಮೂಟೆ, ಗೋಣಿ ಚೀಲದಲ್ಲಿ ಕಟ್ಟಿದ ಒಂದು ಮೂಟೆ. ಆ ಮೂಟೆ ತೇಲ್ತಾ ಇರುವಂತ ಹೊತ್ತಿನಲ್ಲಿ ಅದನ್ನ ತೆಗೆದು ನೋಡಿದ್ರೆ ಆ ಮೂಟೆಯ ಒಳಗಡೆ 11 ವರ್ಷದ ಮಗು ಸತ್ತ ಸ್ಥಿತಿಯಲ್ಲಿ ಸಿಗುತ್ತಾಳೆ. ಅವಳ ಒಂದು ಮರಣೋತ್ತರ ಪರೀಕ್ಷೆಗೆ ಅವಳನ್ನ ಕಳಿಸಿದಾಗ ಆಗ ಬರುವಂತ ಒಂದು ಭೀಕರವಾದಂತ ಸುದ್ದಿ, ಅದು ಮನುಷ್ಯ ಕುಲವನ್ನೇ ತಲ್ಲಣಿಸುವಂತದ್ದು. ನಂಬರ್ 1, ಈ ಮೂಟೆಯಲ್ಲಿ ಕಟ್ಟಿ ಈ ಮಗುವನ್ನ ಬಿಸಾಡುವಾಗ ಅವಳು ಜೀವಂತ ಇದ್ಲು, ಶ್ವಾಸಕೋಶದಲ್ಲಿ ನೀರು ತುಂಬಿದ್ದು ಅದಕ್ಕೆ ದಾಖಲೆ. ಇನ್ನೊಂದು, ಆ ಪೂರ್ವದಲ್ಲಿ ಇವಳ ಮೇಲೆ ಸಾಮೂಹಿಕವಾದ ಅತ್ಯಾಚಾರ ನಡೆದಿದೆ. ಈ ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ಬಾರೋಹಿಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ಎದ್ದು ಬರ್ತಾರೆ. ಎದ್ದು ಬಂದು ಇಡೀಯದಾಗಿ ಆ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರದ ವಿರುದ್ಧ ಗುಡುಗ್ತಾರೆ ಮತ್ತು ಅದನ್ನ ಆ ಇಡೀ ಪ್ರಕರಣದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಒಂದೇ ಒಂದು ಮೊಳಗಿದ್ದು ಏನು ಅಂತಂದ್ರೆ, ಸುವೇಂದು ಅಧಿಕಾರಿಯವರ ಈ ಕಟ್ಟುನಿಟ್ಟಿನ ಆಡಳಿತದಲ್ಲಿ ಕೂಡ ಇಂಥ ಘೋರ ಘಟನೆ ಹೇಗೆ ನಡೆಯಿತು. ಬಂಗಾಳದ ಬಾರೋಹಿಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಕ್ಷರಶಃ ಬೆಂಕಿ ಬೀಳುತ್ತೆ. ಇಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ನಡೆಯಬಾರದ ಘಟನೆಯೂ ನಡೆದು ಹೋಯಿತು. ಜನ ಒಂದು ಮಾಬ್ ಗಟ್ಟದಾಗ, ಜನ ಒಂದು ಸಾಮೂಹಿಕವಾಗಿ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಭಾವನಾತ್ಮಕವಾಗಿ ಅದನ್ನು ತೆಗೆದುಕೊಂಡಾಗ ಎಂತ ಅನಾಹುತ ಆಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕಪೋಲ ಕಲ್ಪಿತ, ಆಮೇಲೆ ನಾವೇ ಜಡ್ಜ್ಮೆಂಟ್ ಮಾಡುವ, ನಾವೇ ಊಹಿಸುವ, ನಾವೇ ಕೆಲವು ತೀರ್ಮಾನಗಳನ್ನ ತೇಲಿ ಬಿಡುವಂತ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಅದು ನಿಮ್ಮೆಲ್ಲರ ಗಮನಕ್ಕೂ ಬಂದಿದೆ. ನಮಗೆ ಸಾಕ್ಷಿಗಳು ಬೇಕಾಗಿಲ್ಲ, ತಥಾಕಚಿತ ಮಾಹಿತಿ ಬೇಕಾಗಿಲ್ಲ, ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ನಮ್ಮಲ್ಲೇ ಮೊದಲು ಅನ್ನುವ ತರಾತುರಿಯಲ್ಲಿ ಅದನ್ನ ಹರಿಬಿಡುದು. ಇಲ್ಲೂ ಅದೇ ಆಯ್ತು. ಬೀದಿಗೆ ಲಕ್ಷಾಂತರ ಜನ ಇಳಿದಿದ್ದಾರೆ. 11 ವರ್ಷದ ಮಗುವಿನ ಮೇಲೆ ಭೀಭತ್ಸ ಅತ್ಯಾಚಾರ ಆಗಿದೆ. ಜೀವಂತ ಇರುವಾಗಲೇ ಮೂಟೆ ಕಟ್ಟಿ ಅವಳನ್ನ ಕೆರೆಗೆ ಎಸೆಯಲಾಗಿದೆ. ಈ ಸುದ್ದಿ ಹೊರಗೆ ಬಂದ ತಕ್ಷಣ ಇಡೀಯದಾಗಿ ಬಂಗಾಲದ ಆ ಪ್ರದೇಶದಲ್ಲಿ ಕಾಳ್ಗಿಚ್ಚಿನಾಗಿ ಸುದ್ದಿ ಹಬ್ಬುತ್ತದೆ, ಜನ ನೆರೆತಾರೆ. ಅಲ್ಲಿ ಈ ಕೃತ್ಯ ಮಾಡಿದಂಥವನು ಇಂದ್ರಜಿತ್ ಮಂಡಲ್ ಅನ್ನುವಂತ ಒಂದು ಸುದ್ದಿ ಹರಡ. ಆ ಇಂದ್ರಜಿತ್ ಮಂಡಲ್ನನ್ನ ಎಲ್ಲೆಲ್ಲೋ
ಹುಡುಕಿ ಅವನನ್ನು ತರ್ತಾರೆ, ಸಾಮೂಹಿಕವಾಗಿ ಹೊಡೆದು ಅವನನ್ನ ಕೊಲೆ. ಸತ್ಯ ಹೇಳಬೇಕು ಅಂತಂದ್ರೆ ಈ ಹುಡುಗ ಅಮಾಯ. ದೆಹಲಿಯಲ್ಲಿ ಹೇಗೆ ಹೋಳಿ ಸಂದರ್ಭದಲ್ಲಿ ಒಂದು ಮಗು ಮುಗ್ಧವಾಗಿ ಹೋಳಿಯ ಬಣ್ಣದ ಒಂದು ಬಿಂದುವನ್ನ ಅಲ್ಲಿ ಚೆಲ್ಲಿ ಅದು ಹೆಣ್ಣುಮಗಳ ಕಾಲಿಗೆ ಬಡಿದು ಆಮೇಲೆ ಹೇಗೆ ಅಲ್ಲಿ ಜಿಮ್ಗೆ ಹೋಗಿ ಬಂದಂತ ಒಬ್ಬ ಹುಡುಗ ಅಮಾಯಕ ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳಿದ್ದಕ್ಕೆ ಅವನನ್ನು ಹೇಗೆ ಭೀಭತ್ಸವಾಗಿ ಹೊಡೆದು ಕೊಂದ್ರು ನೋಡಿ. ಅದೇ ರೀತಿಯಲ್ಲಿ ಈ ಇಂದ್ರಜಿತ್ ಮಂಡಲ್ನನ್ನ ಸಾಮೂಹಿಕವಾಗಿ ಕೊಲ್ತಾರೆ. ದುರಂತ ಅಂದ್ರೆ ಅವನಿಗೆ ಈ ಪ್ರಕರಣದ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಆಗ್ತಾ ಇದ್ದ ಹಾಗೇನೆ ಪ್ರತಿಭಟನೆ ಗಗನಕ್ಕೇರುತ್ತೆ, ಮೀಡಿಯಾಗಳು ಮುಗಿಬೀಳ್ತವೆ. ಸುವೇಂದು ಅಧಿಕಾರಿಯ ಇಡೀ ಆಡಳಿತ ಒಂದು ಅಡ್ಡಗತ್ತರಿಯಲ್ಲಿ ಸಿಕ್ಕಂತ ಸ್ಥಿತಿಯಲ್ಲಿ ವಿಲವಿಲ ಅಂತ ಒದ್ದಾಡುವ ಪರಿಸ್ಥಿತಿ. ಇದು ಪ್ರಥಮ ಚುಂಬನಂ ದಂತಭಗ್ನ ಅನ್ನುವಂಥ ರೀತಿಗೆ ಸುವೇಂದು ಇವತ್ತು ಸಿಲ್ಕೊಂಡಿದ್ದಾರೆ. ಸುವೇಂದು ಅಧಿಕಾರಕ್ಕೆ ಇದೊಂದು ಒಂದು ಅಪಶಕುನ ಅಥವಾ ಇದೊಂದು ದೊಡ್ಡ ದಾಟಲಾರದ ಒಂದು ಹರ್ಡಲ್ಸ್ ಅನ್ನುವ ರೀತಿಯಲ್ಲಿ ಮಾಧ್ಯಮಗಳು ಅಲ್ಲಿ ಬಿಂಬಿಸ್ತವೆ. ಬಹುಶಃ ಇದನ್ನ ಇಟ್ಟುಕೊಂಡೇ ಅದೇ ಹೊತ್ತಿನಲ್ಲಿ ಸಂಪೂರ್ಣ ಕಳ್ಕೊಂಡಿದ್ದಂತ ಮಮತಾ ಬ್ಯಾನರ್ಜಿ ಅಳಿದುಳಿದ ಅಲ್ಪಸಂಖ್ಯರ ಒಟ್ಟಿಗೆ ತನ್ನ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಇಡೀ ಬಂಗಾಲ ಉರಿದು ಬೀಳುವ ಹಂತಕ್ಕೆ ಬಂದು ನಿಲ್ತದೆ. ಅಷ್ಟೊತ್ತಿಗೆ ಸುವೇಂದು ಅಧಿಕಾರಿ ತಕ್ಷಣ ಪೊಲೀಸ್ ಕಮಿಷನರಿಗೆ ಆಜ್ಞೆ ಮಾಡ್ತಾರೆ, 72 ಗಂಟೆಯ ಒಳಗಡೆ ಈ ಪುಂಡು ಪೋಖರಿ ಅತ್ಯಾಚಾರಿಗಳನ್ನ ಬಂಧಿಸಬೇಕು, ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು. ಪೊಲೀಸರಿಗೆ ಪೂರ್ಣವಾಗಿ ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾರೆ. ಪೊಲೀಸರು ತಕ್ಷಣ ಪ್ರಭಾಷ್ ಮಂಡಲ್, ಆನಂದ್ ಸರ್ಕಾರ್, ದಿಬಾಕರ್ ಸರ್ಕಾರ್, ಕಬೀರ್ ಮುಲ್ಲಾ ಇಷ್ಟು ಜನರಲ್ಲಿ ಈ 3 ಜನರನ್ನ ಪ್ರಾಥಮಿಕ ವಿಚಾರಣೆಯಲ್ಲೇ ಪ್ರಭಾಷ್ ಮಂಡಲ್ ಸಂಪೂರ್ಣವಾಗಿ ತನ್ನ ಒಪ್ಕೊಳ್ತಾನೆ ತನ್ನ ತಪ್ಪನ್ನ. ಮತ್ತೆ ಆನಂದ್ ಸರ್ಕಾರ್ ಮತ್ತು ದಿಬಾಕರ್ ಸರ್ಕಾರ್ ಕೂಡ ಇದರಲ್ಲಿ ನಾವೇ ಅತ್ಯಾಚಾರಿಗಳು, ನಾವು ಮಾಡಿದ್ದು ಅನ್ನೋದನ್ನ ಅವರು ಒಪ್ಪಿಕೊಳ್ತಾರೆ. ಆವಾಗ ಪ್ರಭಾಷ್ ಮಂಡಲ್ ಅನ್ನ ಆ ಕೆರೆಯ ಒಂದು ಮಹಜರಿಗೆ ಅವನನ್ನು ಕರ್ಕೊಂಡು ಹೋಗುವಂತ ಪರಿಸ್ಥಿತಿ. ಆದರೆ ಅಲ್ಲಿ ಹಗಲು ಕರ್ಕೊಂಡು ಹೋದ್ರೆ ತೊಂದರೆ ಆಗತ್ತೆ ಅಂತೇಳಿ ರಾತ್ರಿ ಕರ್ಕೊಂಡು ಹೋಗ್ತಾರೆ. ಈ 3 ಜನ ಆರೋಪಿಗಳು, ಅದರಲ್ಲಿ ಕಬೀರ್ ಮುಲ್ಲಾನು ಸೇರಿದ್ದಾನೆ ಅಂತ ಸುದ್ದಿ ಬರ್ತಾ ಇದೆ, ಅವನ ಅರೆಸ್ಟ್ ಆಗ್ಬೇಕಷ್ಟೇ. ಈ 3 ಜನರಲ್ಲಿ ಪ್ರಭಾಷ್ ಮಂಡಲ್ ಅನ್ನೇ ಯಾಕೆ ಕರ್ಕೊಂಡು ಹೋಗ್ತಾರೆ ಸ್ಥಳ ಪರೀಕ್ಷೆಗೆ ಅಂತ ನಿಮ್ಗೆ ಅನಿಸಬಹುದು. CCTV ಫುಟೇಜು ಇತ್ಯಾದಿಯನ್ನ ನೋಡಿದಾಗ ಈ ಮಗುವನ್ನ ಕರ್ಕೊಬಂದು ಅತ್ಯಾಚಾರಕ್ಕೆ ಒಳಮಾಡುವಂತ ಕೆಲಸವನ್ನ ಮಾಡಿದ ಪ್ರಥಮ ಕಿಡಿಗೇಡಿ, ಅಮಾನುಷ್ಯವಾದಂಥ ಈ ಕೆಲಸ ಮಾಡದಂಥ ಈ ಪಾಪಿ ಇದೇ ಪ್ರಭಾಷ್ ಮಂಡಲ್ ಅಂತ ಪೊಲೀಸರಿಗೆ ಖಚಿತ ಆಗತ್ತೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಪ್ರಭಾಷ್ ಮಂಡಲ್ ಅನ್ನುವ ಈ ಅತ್ಯಾಚಾರಿಯ ಎನ್ಕೌಂಟರ್ ಮಾಡಿ ಬಿಸಾಡ್ತಾರೆ ಪೊಲೀಸರು. ಕ್ಷಣ ಮಾತ್ರದಲ್ಲಿ ಹಿಂದು ಮುಂದೆ ನೋಡಿದೇನೆ ಇಡೀ ಬಂಗಾಲದ ಇತ್ತೀಚಿನ 15-16 ವರ್ಷದ ಚರಿತ್ರೆಯಲ್ಲಿ ಅಂತೆ ಅಲ್ಲ, ಬಹುಶಃ ಬಂಗಾಳದ ನೆಲದಲ್ಲಿ ಒಬ್ಬ ಅತ್ಯಾಚಾರಿಯನ್ನ, ದುರಾಚಾರಿಯನ್ನ ಕೊಂದು ಎನ್ಕೌಂಟರ್ ಅಲ್ಲಿ ಬಿಸಾಡಿದ್ದು ಇದೇ ಪ್ರಥಮ. ಸ್ತಂಭೀಭೂತಗೊಳ್ತದೆ ಬಂಗಾಳದಲ್ಲಿ ಇಂಥ ಆಡಳಿತವ, ಅತ್ಯಾಚಾರಿಗಳನ್ನ, ಪುಂಡು ಪೋಖ್ರಿಗಳನ್ನ, ಕಿಡಿಗೇಡಿಗಳನ್ನ ಎಲ್ಲರ ರಕ್ಷಣೆ ಮಾಡುವುದೇ ಬಂಗಾಲದ ಇತ್ತೀಚಿನ ಆಡಳಿತ ಅಂತ ಭಾವಿಸಿದರೆ, ಸುವೇಂದು ಅಧಿಕಾರಿ ಕೊಟ್ಟಂತ ಫ್ರೀ ಹ್ಯಾಂಡ್ಗೆ ಪೊಲೀಸರು ಅವನನ್ನ ಎನ್ಕೌಂಟರ್ ಮಾಡಿ ಬಿಸಾಡ್ತಾರೆ. ಕೊನೆಗೆ ಪೊಲೀಸರು ಅಲ್ಲಿ ವಿವರಣೆ ಕೊಡ್ತಾರೆ, ನಾವು ಅಲ್ಲಿ ಏನು ಮಹಜರಿಗೆ ಕರ್ಕೊಂಡು ಹೋದೆವು, ಆವಾಗ ಅವನು ಪೊಲೀಸ್ ಆಫೀಸರನ್ನ ಗನ್ನನ್ನೇ ತೆಗೆದುಕೊಂಡು ಅವ್ರ ಮೇಲೇನೆ ಅವನು ಫೈರ್ ಮಾಡಲಿಕ್ಕೆ ಮುಂದಾದ. ಆದ್ದರಿಂದ ಆತ್ಮರಕ್ಷಣೆಗೋಸ್ಕರ ನಾವು ಅವನನ್ನು ಫೈರ್ ಮಾಡಬೇಕಾಯಿತು. ಗಾಯಗೊಂಡಿದ್ದ, ಆಸ್ಪತ್ರೆಗೆ ಹೋಗುವಾಗ ಅವನು ತೀರಿ ಹೋದ ಅಂಥೇಳಿ ಅವರು ರಿಪೋರ್ಟ್ ಕೊಡ್ತಾರೆ. ಮತ್ತೆ ಸರ್ಕಾರ ಕೂಡ ಇದೇ ರಿಪೋರ್ಟ್ ಅನ್ನ ಸೇಮ್ ಟು ಸೇಮ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇದಕ್ಕಿಂತ ಬಹಳ ಮುಖ್ಯವಾದಂತ ಒಂದು ಸಂಗತಿ ಈ ಪ್ರಕರಣದಲ್ಲಿ, ಇಲ್ಲಿಯವರೆಗೆ ನಾನು ಹೇಳಿಕೊಟ್ಟದ್ದು ಬಂದ ಕಂಟಕವನ್ನ ಅಥವಾ ಸುವೇಂದು ಅಧಿಕಾರಿಯನ್ನ, ಈ ಆಡಳಿತದ ಪರಿಶುದ್ಧತೆಗಾಗಿ 24 ಗಂಟೆ ದುಡಿಯುವ ಈ ಮುಖ್ಯಮಂತ್ರಿಯನ್ನ, ಇವರ ವೇಗವನ್ನ ತಡೆಯಬೇಕು ಅನ್ನುವ ಕಾರಣಕ್ಕಾಗಿ ಸುವೇಂದು ಅಧಿಕಾರಿಯ ರಾಜಕೀಯ ವಿರೋಧಿಗಳು ಈ ಷಡ್ಯಂತ್ರ ಮಾಡಿರಬಹುದೇ ಅನ್ನುವಂಥ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ, ಅದು ಪ್ರಶ್ನೆ ಬೇರೆ. ಆದರೆ ಸುವೇಂದು ಅಧಿಕಾರಿಯ ಬಂದಂತ ಈ ಒಂದು ದೊಡ್ಡ ಅಧಿಕಾರದ ಕಂಟಕವನ್ನ ಯಾವ ರೀತಿ ಬಗೆಹರಿಸಿದ್ರು ಅಂತಂದ್ರೆ, 72 ಗಂಟೆ ಅಂತ ಹೇಳಿದ್ರು ಕೂಡ ಅದನ್ನ 42 ಅವರ್ಸ್ ಅಲ್ಲೇ ಕಿತ್ತು ಬಿಸಾಡಲಾಗಿದೆ. ಅವನನ್ನ
ಎನ್ಕೌಂಟರ್ ಮಾಡಿ. ಇದರ ನಂತರದ ಒಂದು ಕ್ಲೈಮ್ಯಾಕ್ಸ್ ಹೃದಯ ಕಲಕುವಂತದ್ದು. ಮಂಗಳವಾರ ರಾತ್ರಿ ಇವನ ಎನ್ಕೌಂಟರ್ ಆಗಿದೆ. ಅದರ ಮರುದಿನ ಬೆಳಗ್ಗೆ 5 ಸಂಧ್ಯಾ ಮಂಡಲ್ ಅಂತ ಈ ಪ್ರಭಾಷ್ ಮಂಡಲ್ ನ ತಾಯಿಗೆ ಪೊಲೀಸರು ಬಂದು ನಿನ್ನ ಮಗ ಹೀಗಾಗಿದ್ದಾನೆ, ಸತ್ತಿದೆ ಅಂತ ಹೇಳ್ತಾರೆ. ಅದರ ನಂತರ ಪ್ರಭಾಷ್ ಮಂಡಲ್ ಅಂದ್ರೆ ಈ ಎನ್ಕೌಂಟರ್ ಆದಂತ ಪ್ರಭಾಷ್ ಮಂಡಲ್ ನ ತಾಯಿ ಸಂಧ್ಯಾ ಮಂಡಲ್ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ನಾವು ಯಾಸಿನ್ ಭಟ್ಗಳನ್ನ ವಿಷಯದಲ್ಲೂ ನೋಡಿದ್ದೇವೆ, ಅಥವಾ ಎಲ್ಲ ಕರ್ನಾಟಕದಲ್ಲಿ ನಡೆದಂತ ಎಲ್ಲ ಈ ಪುಂಡು ಪೋಖ್ರಿಗಳ ಇಂಥವರ ಅವರ ಬಂಧನ ಆದಾಗ, ಎನ್ಕೌಂಟರ್ ಬಿಟ್ಬಿಡಿ, ಬಂಧನ ಆದಾಗಲೇ ಏನ್ ಮಾಡ್ತಾರೆ, ನನ್ನ ಮಗ ಅಮಾಯಕ, ನನ್ನ ಮಗ ಈ ಪ್ರಕರಣದಲ್ಲಿ ಏನೂ ಇಲ್ಲ, ನನ್ನ ಮಗನನ್ನು ಅನಾವಶ್ಯಕವಾಗಿ ಬಂಧಿಸಲಾಗಿದೆ ಅಂತೇಳಿ ಹೆತ್ತವರು ಆಡುವ ಮಾತು ಸ್ಕ್ರಿಪ್ಟೆಡ್ ಅದು. ಆದ್ರೆ ಈ ಮಹಾತಾಯಿ ಹಾಗೆ 5 ಬಂದು ಪೊಲೀಸರು ಹೇಳಿದ್ರು, ನಾವು ಅವನ ಮುಖವನ್ನ ನೋಡುವುದಿಲ್ಲ, ಇಂಥ ಘೋರ ಕೆಲಸ ಮಾಡದಂತ ಈ ಚಂಡಾಳನಿಗೆ ಯಾವ ಶಿಕ್ಷೆಯನ್ನ ವಿಧಿಸಬೇಕಿತ್ತೋ ಅದನ್ನ ಪೊಲೀಸರು ವಿಧಿಸಿದ್ದಾರೆ. ನಾನು ಅವನ ಅಂತ್ಯ ಸಂಸ್ಕಾರವನ್ನ ಮಾಡುವುದಿಲ್ಲ, ನಮ್ಮ ಕುಟುಂಬದವರು ಅವನ ಹೆಣದ ಮುಖವನ್ನು ಕೂಡ ನೋಡುವುದಿಲ್ಲ. ಒಬ್ಬ ತಾಯಿಯಾಗಿ ಮಗನ ಕಳ್ಕೊಂಡೆ ಅನ್ನುವಂತ ನೋವು ನನಗಿದೆ ಸಹಜವಾಗಿ. ಆದ್ರೆ ಅವನೊಬ್ಬ ಡ್ರಗ್ ವ್ಯಸನಿ ಆಗಿದ್ದ, ಅವನನ್ನ ಸರಿದಾರಿಗೆ ತರಲಿಕ್ಕೆ ಅಹೋರಾತ್ರಿ ಪ್ರಯತ್ನ ಪಟ್ಟಿದೆ, ಬಹಳಷ್ಟು ಬುದ್ಧಿ ಹೇಳಿದ್ದೇನೆ, ಆದ್ರೆ ಅವನು ಬದಲಾಗಿಲ್ಲ. ಹಾಗಾಗಿ ಅವನ ಘೋರ ಅಪರಾಧಕ್ಕೆ ಏನು ಶಿಕ್ಷೆ ಆಗಬೇಕಿತ್ತೋ ಆ ಶಿಕ್ಷೆ ಆಗಿದೆ, ಅದನ್ನ ನಾವು ಸ್ವೀಕರಿಸ್ತೇವೆ. ಆದ್ರೆ ಅವನ ಹೆಣವನ್ನ ಸ್ವೀಕರಿಸುವುದಿಲ್ಲ. ಇಂಥ ಒಬ್ಬ ಕೊಲೆಗಡಕ, ಇಂಥ ಒಬ್ಬ ಅತ್ಯಾಚಾರಿ ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೂ ನನಗೆ ನಾಚಿಕೆ ಆಗತ್ತೆ, ಅಷ್ಟೆಲ್ಲ ಆಘಾತ ಆಗತ್ತೆ, ಹೇಸಿಗೆ ಆಗತ್ತೆ. ಬಹುಶಃ ನನಗನಿಸ್ತದೆ ಈ ನೆಲದ ಚರಿತ್ರೆಯಲ್ಲೇ ಸಂಧ್ಯಾ ಮಂಡಲ್ ಅಂತವರು ಬಹಳಷ್ಟು ಜನ ಕಡಿಮೆ. ಏನೇ ಒಬ್ಬ ಭಯೋತ್ಪಾದಕ ಆಗ್ಲಿ, ದೇಶದ್ರೋಹಿ ಆಗ್ಲಿ, ದೇಶದ ಸಂಸತ್ತಿಗೆ ಬೇಕಾದ್ರೆ ಬಾಂಬ್ ಹಾಕ್ಲಿ, ಅಲ್ಲೂ ಏನ್ ಹೇಳ್ತಾರೆ ಅದರ ತಾಯಿ, ಇಲ್ಲ ನನ್ನ ಮಗ ಅಮಾಯಕ, ನನ್ನ ಮಗ ನಿರಪರಾಧಿ, ಇದು ಷಡ್ಯಂತ್ರ, ಜಾತಿ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ, ಅಲ್ಪಸಂಖ್ಯಾತ ಅನ್ನೋ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ, ಇತ್ಯಾದಿ 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 ಮಾತನ್ನೇ. ಆದ್ರೆ ಇದು ಎಂತ ಧಿರೋದ್ಧಾತ, ಎಂತ ಹೆಣ್ಣು, ಇದು ಮಾದರಿ, ಇದು ಇಡೀ ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ. ನಾನಿವತ್ತು ನಿಮ್ಮೊಟ್ಟಿಗೆ ಈ ಪ್ರಕರಣವನ್ನ ಇಟ್ಟುಕೊಂಡು ಮಾತಾಡಿದ್ದು 2 ಕಾರಣಕ್ಕಾಗಿ. ಒಂದು, ಅತ್ಯಾಚಾರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಕೂಡ ನಿರ್ದಾಕ್ಷಿಣ್ಯವಾಗಿ ಇತ್ತೀಚೆಗೆ 32 ಜನರಿಗೆ ಮರಣದಂಡನೆಯನ್ನು ವಿಧಿಸಿತು. ಅತ್ಯಾಚಾರಿಗಳಿಗೆ ಇವತ್ತು ಈ ಒಂದು 15-20 ದಿನದಲ್ಲಿ 3 ಮರಣದಂಡನೆಯ ಕೋರ್ಟ್ ತೀರ್ಪುಗಳು ಈ ದೇಶದಲ್ಲಿ ಹೊರಗೆ ಬಿದ್ದಿದ್ದಾವೆ. ನ್ಯಾಯಾಂಗ ಕೂಡ ಅತ್ಯಂತ ಮಾನವೀಯ ನೆಲೆಯಲ್ಲಿ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಪ್ರಭಾಷ್ ಮಂಡಲ್, ಆನಂದ್ ಸರ್ಕಾರ್, ದಿವಾಕರ್ ಸರ್ಕಾರ್ ಮತ್ತು ಕಬೀರ್ ಮುಲ್ಲಾ 11 ವರ್ಷದ ಮಗುವಿನ ಮೇಲೆ ಇತ್ತೀಚೆಗೆ ಇನ್ನೊಂದು ಪ್ರಕರಣ ನೋಡಿದ್ರಿ ನೀವು, ಮಧ್ಯಪ್ರದೇಶದಲ್ಲಿ ನಡೆದದ್ದು. 9 ವರ್ಷದ ಬಾಲಕಿ ಯಾವುದೋ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೊರಟವಳು, ರಿಕ್ಷಾದಕ್ಕೆ ಹತ್ತುತ್ತಾಳೆ, ಅಂಕಲ್ ದುಡ್ಡಿಲ್ಲ, ಅಲ್ಲಿ ನನ್ನ ಫ್ರೆಂಡ್ಗಳ ಮನೆ ತಲುಪದಾಗ ನಿಮಗೆ ದುಡ್ಡು ಕೊಡ್ತೇವೆ ಅಂತಾಳೆ. ಅದ ವೀಕ್ನೆಸ್ ಅನ್ನ ಬಳಸ್ಕೊಂಡು ಹೋಟೆಲಿಗೆ ತಗೊಂಡೋಗಿ ಅವಳನ್ನ ಮಾರಿ 30 ಜನ ಅತ್ಯಾಚಾರ ಮಾಡಿದ್ರು. ಆ ಮಗು ಆಸ್ಪತ್ರೆಯಲ್ಲಿ ಮುಳುಗುವ ಆ ತಂದೆ ತಾಯಿಗಳಿಗೆ ಹೇಳ್ತಾಳೆ, ಆ ಪೊಲೀಸರು ನಿಮ್ಮನ್ನು ಕೊಂದು ಹಾಕ್ತಾರೆ, ನೀವು ಹೊರಡಿ, ನಾನಂತೂ ಸಾಯ್ತೇನೆ, ನೀವು ಬಚಾವಾಗಿ ಅಂತ ತೊದಲ್ತಾ ಮಾತಾಡ್ತಾಳೆ. ಆ ವಿಡಿಯೋ ವೈರಲ್ ಆಗಿ. ಆದ್ರೆ ಇವತ್ತು ಏನಾಗಿದೆ ಗೊತ್ತಾ, ದೇಶ ಹೆಂಗ್ ಬದಲಾಗ್ತಾ ಇದೆ ಅಂದ್ರೆ, ಅದು ಒಂದು ರೀತಿಯ ನಮಗೆ ಹಿತ ಕೊಡುವಂತದ್ದೇನು ಅಂದ್ರೆ, ಆ 30 ಜನರನ್ನ ಸಾರ್ವಜನಿಕವಾಗಿ ಅವರ ಸೊಂಟಕ್ಕೆ ಹಗ್ಗ ಹಾಕಿ ಸಾರ್ವಜನಿಕರ ಮಧ್ಯದಲ್ಲೇ ನಿರಂತರವಾಗಿ ದೊಣ್ಣೆಯಿಂದ, ಪೊಲೀಸ್ ಲಾಠಿಯಿಂದ ಹೊಡೆದು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಇದು ಈ ದೇಶದಲ್ಲಿ ಆಗತಕ್ಕದ್ದು, ಈ ದೇಶದಲ್ಲಿ ಇದಾಗಬೇಕು. ಎನ್ಕೌಂಟರ್ ಮಾಡಿ ಬಿಸಾಡಬೇಕು. ಸುವೇಂದು ಅಧಿಕಾರಿ, ನನ್ನ ನೆಲದಲ್ಲಿ, ನನ್ನ ಆಡಳಿತದಲ್ಲಿ ನೀವು ನನ್ನನ್ನ ಟಾರ್ಗೆಟ್ ಮಾಡಿಯೋ ಅಥವಾ ಯಾವುದೋ ಮಕ್ಕಳನ್ನ ಟಾರ್ಗೆಟ್ ಮಾಡಿಯೋ ಅಥವಾ ಸಮಾಜದಲ್ಲಿ ಇಂಥ ಒಂದು ಭೀಭತ್ಸ ಕೆಲಸವನ್ನ ಮಾಡುವ ಮೂಲಕ ಇಡೀ ಬಂಗಾಳದ ಸರ್ಕಾರವನ್ನ ನಾವು ಮುಜುಗರಕ್ಕೆ ಮತ್ತು ಮುಸಿಬತ್ತಿಗೆ ತಂದು ನಿಲ್ಲಿಸ್ತೇವೆ ಅಂತ ನೀವು ಭಾವಿಸಿದ್ರೆ, ಕ್ಷಣಾರ್ಧದಲ್ಲಿ ಅಂತ ಭೀಭತ್ಸವಾಗಿ, ಹೇಯವಾಗಿ ಮಗುವಿನ ಮೇಲೋ, ಸಮಾಜದ ಮೇಲೋ, ಹೆಣ್ಮಕ್ಕಳ ಮೇಲೋ ಎರಗಿದಂತ ಪಾಪಿಗಳನ್ನ ಕತ್ತರಿಸಿ ಬಿಸಾಡ್ತೇವೆ. ನೆನಪಿಡಿ, ಇಡೀ ಬಂಗಾಳದಲ್ಲಿ ಈ ಪುಂಡು ಪೋಖರಿಗಳಿಗೆ, ಗೂಂಡಾಗಳಿಗೆ, ಸಮಾಜ ದ್ರೋಹಿಗಳಿಗೆ ಈಗಾಗಲೇ ಅವರಿಗೆ ಇಡೀಯದಾಗಿ ನಡುಕ ಹುಟ್ಟಿತ್ತು. ಈ ಎನ್ಕೌಂಟರ್ ಮೂಲಕ ಇಡೀ ಬಂಗಾಲವನ್ನ ನಡುಗಿಸಿದ್ದಾರೆ ಸುವೇಂದು. ಅದರ ಜೊತೆಗೆ ಸಂಧ್ಯಾ ಮಂಡಲ್ ಒಬ್ಬ ತಾಯ್ತನದ ಹೆಣ್ಣು ಮಗಳಾಗಿ ತನ್ನ ಮಗನನ್ನ ಕಳ್ಕೊಂಡ್ರು ಕೂಡ ಆ ಮಗ ಎಂತ ಕ್ರೂರಿಯಾಗಿದ್ದ, ಅವನಿಗೆ ಏನು ಶಿಕ್ಷೆ ಆಗ್ಬೇಕೋ ಅದಾಗಿದೆ. ಅವನ ಮುಖವನ್ನು, ಹೆಣವನ್ನು ನಾವು ನೋಡುವುದಿಲ್ಲ. ಎಂತ ಅದ್ಭುತ ಹೆಣ್ಣು, ಎಂತ ತಾಯಿರಿ. ಸತ್ತ
ಆ ಘೋರ ಅತ್ಯಾಚಾರಕ್ಕೆ ತುತ್ತಾಗಿ ಅಕಾಲ ಮರಣವನ್ನಪ್ಪಿದಂತ ಆ 11 ವರ್ಷದ ಮಗು ಎಂಥ ಹಿಂಸೆಯನ್ನು ಅನುಭವಿಸಿರ್ಬೋದು, ಎಂಥ ನೋವನ್ನು ಅನುಭವಿಸಿರ್ಬೋದು. ಈ ದೇಶದಲ್ಲಿ ಏನಾಗಿದೆ? ಅತ್ಯಾಚಾರ, ಕೊಲೆ, ಸುಲಿಗೆ, ತಾಯಿ ಮಕ್ಕಳನ್ನು ಕೊಲ್ಲುವುದು, ಮಕ್ಕಳು ತಾಯಿಯನ್ನು ಕೊಲ್ಲುವುದು, ಮದುವೆಯಾದ 10-12 ವರ್ಷ ಆದರೂ ಕೂಡ ಯಾರೋ ಒಬ್ಬ ಪ್ರಿಯಕರ, ಆಮೇಲೆ ಆ ಗಂಡನನ್ನೇ ನರ ಕತ್ತರಿಸಿ ಕೊಲ್ಲೋದು. ನಿನ್ನೆ ಪೇಪರ್ಲಿ ನರಕ್ಕೆ ಯಾವುದೋ ಒಂದು ಕೆಮಿಕಲ್ ಅನ್ನು ಕೊಟ್ಟು ಕೊಂದಿದ್ದಾಳೆ. ಯಾರೋ ಒಬ್ಬ ಹೆಣ್ಮಗಳು ಇಡೀ ತಂದೆ ತಾಯಿ ತಮ್ಮ ಎಲ್ಲರನ್ನು ಕೊಂದಾಕಿದ್ದಾಳೆ ಯಾವುದೋ ಒಂದು ಲವ್ಗೋಸ್ಕರ. ಇಡೀ ಪತ್ರಿಕೆ ಮಾಧ್ಯಮವನ್ನು ನೋಡಿದ್ರೆ ಇಂಥ ಅಮಾನುಷ ಪ್ರಕರಣಗಳೇ ಕಾಣ್ತವೆ. ಆದರೆ ಸುವೇಂದು ಅಧಿಕಾರಿ ಒಂದು ಅದ್ಭುತವಾದ ಕಾರ್ಯಾಚರಣೆ ಮಾಡಿದ್ದಾರೆ. ಅದರ ಜೊತೆಗೆ ಈ ದರಿದ್ರ ಪ್ರಭಾಷ್ ಮಂಡಲ್ ಅನ್ನುವ ಕಟುಕ ಕ್ರೂರಿಯ ಎನ್ಕೌಂಟರ್ ಮಾಡಿ ಬಿಸಾಡಿದ್ದನ್ನ ಸಂಧ್ಯಾ ಮಂಡಲ್ ಅವರು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸಿದ್ದು ಹೆಣ್ಣುತನಕ್ಕೆ, ತಾಯ್ತನಕ್ಕೆ ಸಿಕ್ಕಿದ ಒಂದು ದೊಡ್ಡ ಪ್ರಾಶಸ್ತ್ಯ ಮತ್ತು ಮರ್ಯಾದೆ ಅಂತ ನಾನು ಭಾವಿಸ್ತೇನೆ. ನಿಮಗೇನು ಅನಿಸ್ತದೆ ಈ ಪ್ರಕರಣ? ಇಲ್ಲಿ ನಡೆದ ಘಟನೆಗಳು ನಿಮಗೇನು ಅನಿಸ್ತದೆ? ಸಂಧ್ಯಾ ಮಂಡಲ್ ಅವರ ಮಾತು, ಸುವೇಂದು ಅಧಿಕಾರಿಯವರ ಕಟ್ಟುನಿಟ್ಟಿನ ಕ್ರಮ, ಪೊಲೀಸ್ ಅವರು ಮಾಡಿದಂಥ ಎನ್ಕೌಂಟರು, ಇವೆಲ್ಲದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸ್ತೇನೆ. ನಮಸ್ತೆ.